ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಶ್ಚಿಮ ಬಂಗಾಳದಲ್ಲಿ ಶುರುವಾಗಿರೋ ಸರ್ ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಈಗ ನೇಪಾಳಕ್ಕೆ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆಯಾ ಅಂಥ ಮಾಹಿತಿಗಳು ಪಶ್ಚಿಮ ಬಂಗಾಳದಿಂದ ಬರ್ತಾ ಇವೆ. ಅಷ್ಟೇ ಅಲ್ಲ, ಅಲ್ಲಿನ ಮತದಾರರ ಪಟ್ಟಿಯಲ್ಲಿ ಸರಿಸುಮಾರು 26 ಲಕ್ಷಕ್ಕೂ ಹೆಚ್ಚು ಹೆಸರುಗಳು ಈ ಹಿಂದಿನ ಪಟ್ಟಿ ಜೊತೆ ಹೊಂದಾಣಿಕೆ ಆಗ್ತಾ ಇಲ್ಲ. ಅದರಲ್ಲಿ ಕೆಲವು ಡೂಪ್ಲಿಕೇಟ್ ಹೆಸರುಗಳಿವೆ, ಮತ್ತು ಕೆಲವರು ಅಸ್ತಿತ್ವದಲ್ಲೇ ಇಲ್ಲದವರ ಹೆಸರುಗಳು ಮತದಾರರ ಪಟ್ಟಿಯನ್ನು ಸೇರಿವೆ. ಇನ್ನಷ್ಟು ಅಕ್ರಮ ವಲಸಿಗರ ಹೆಸರುಗಳು ಕೂಡ ಇದ್ದಂತೆ ಕಾಣ್ತಾ ಇವೆ ಅಂತ ಚುನಾವಣಾ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತಾ ಇರುವ ಅಧಿಕಾರಿಗಳ ಮಾಹಿತಿಯನ್ನು ಉಲ್ಲೇಖಿಸಿ ಟೆಲಿಗ್ರಾಫ್ ವರದಿ ಮಾಡಿದೆ. ಹಾಗಾದರೆ ಪಶ್ಚಿಮ ಬಂಗಾಳದಲ್ಲಿ ಏನಾಗ್ತಾ ಇದೆ? ಏನಿದು 26 ಲಕ್ಷಕ್ಕೂ ಅಕ್ರಮ ಮತದಾರರ ಹೆಸರುಗಳು? ಇದರ ಪರಿಣಾಮ ಪಶ್ಚಿಮ ಬಂಗಾಳದ ಚುನಾವಣೆಗಳ ಮೇಲೆ ಏನಾಗ್ತಾ ಇತ್ತು? ಈಗ ಅಲ್ಲಿ ನಡೀತಿರೋ ಸರ್ರಿಂದ ನೇಪಾಳದ ಮೇಲೆ ಉಂಟಾಗ್ತಾ ಇರೋ ಪರಿಣಾಮಗಳೇನು? ಬನ್ನಿ ನೋಡೋಣ. ಗೆಳೆಯರೆ, ಪಶ್ಚಿಮ ಬಂಗಾಳ ಸೇರಿದಂತೆ ಒಂದಷ್ಟು ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಚುನಾವಣಾ ಪಟ್ಟಿಯನ್ನು ಪರಿಷ್ಕರಿಸುವ ಕೆಲಸ ಶುರುವಾಗಿದೆ. ಬಿಹಾರದಲ್ಲಿ ಅದನ್ನು ಮಾಡಿದ ನಂತರ ಈಗ ಪಶ್ಚಿಮ ಬಂಗಾಳದಲ್ಲಿ ಅದನ್ನು ಶುರು ಮಾಡಿದ್ದಾರೆ. ಹಾಗೆ ಉತ್ತರ ಪ್ರದೇಶದಲ್ಲಿ ಕೂಡ ಪ್ರಕ್ರಿಯೆ ಆರಂಭಗೊಂಡಿದೆ. ಉತ್ತರ ಪ್ರದೇಶದಲ್ಲಿ ಸರ್ ಕಾರ್ಯಕ್ರಮವನ್ನು ತಡೆಯೋದಕ್ಕೆ ನಾನಾ ರೀತಿಯ ಪ್ರಯತ್ನಗಳು ನಡೆದರೂ ಕೂಡ ಅದಕ್ಕೆ ಅವಕಾಶ ಆಗ್ತಾ ಇಲ್ಲ. ಬಿಹಾರದಲ್ಲಿ ಕೂಡ ಅಂಥ ಪ್ರಯತ್ನಗಳು ನಡೆದವು. ಅಲ್ಲಿನ ಪ್ರತಿಪಕ್ಷಗಳು ಸುಪ್ರೀಂ ಕೋರ್ಟ್ನ ಮೆಟ್ಟಿಲು ಹತ್ತಿದ್ವು. ಕಡೆಗೆ ನ್ಯಾಯಾಲಯ ರಿವಿಷನ್ ಮಾಡೋದಕ್ಕೆ ಅನುಮತಿಯನ್ನು ಕೊಡ್ತು. ಅಲ್ಲಿ ಸರ್ ನಡೀತು, ಚುನಾವಣೆಗಳು ಕೂಡ ನಡೆದವು. ಈಗ ಪಶ್ಚಿಮ ಬಂಗಾಳದಲ್ಲಿ ಹಾಗೂ ಇನ್ನಿತರ ರಾಜ್ಯಗಳಲ್ಲಿ ಅದೇ ಕೆಲಸವನ್ನು ಚುನಾವಣಾ ಆಯೋಗ ಶುರು ಮಾಡಿದೆ. ತಮಿಳುನಾಡಲ್ಲಿ DMK ಸರ್ರನ್ನು ವಿರೋಧಿಸಿ ನ್ಯಾಯಾಲಯದ ಮೆಟ್ಟಿಲು ಹತ್ತಿದರೆ, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಈ ಕಾರ್ಯಕ್ರಮದ ವಿರುದ್ಧ ಭಾಷಣಗಳನ್ನು ಮಾಡ್ತಾ, ರ್ಯಾಲಿಗಳು, ರೋಡ್ ಶೋಗಳನ್ನು ಮಾಡ್ತಾ ಸರ್ ವಿಷಯನ ಚುನಾವಣೆಗೆ ಬಳಸಿಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಈ ನಡುವೆ ಸರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸರ್ಕಾರಿ ನೌಕರರು ಒತ್ತಡ ತಾಳಲಾಗದೆ ಸಾವಿಗೀಡಾಗ್ತಾ ಇದ್ದಾರೆ ಅನ್ನೋ ಒಂದಷ್ಟು ಮಾಹಿತಿಗಳು ಬರ್ತಾ ಇವೆ. ಪಶ್ಚಿಮ ಬಂಗಾಳದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯೊಬ್ಬರು ಸಾವಿಗೀಡಾದರು. ಉತ್ತರ ಪ್ರದೇಶದಲ್ಲಿ ಬೂತ್ ಲೆವೆಲ್ ಅಧಿಕಾರಿಯೊಬ್ಬ ಆತ್ಮಹತ್ಯೆ ಮಾಡಿಕೊಂಡ. ಈ ಥರದ ಒಂದಷ್ಟು ಸುದ್ದಿಗಳು ಕೂಡ ಈ ಕಾರ್ಯಕ್ರಮವನ್ನು ನಿಲ್ಲಿಸಬೇಕು ಅನ್ನೋ ಒತ್ತಡಕ್ಕೆ ಕಾರಣ ಆಗ್ತಾ ಇವೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನೋದು 1-2 ತಿಂಗಳಲ್ಲಿ ಮುಗಿಯೋ ಕಾರ್ಯಕ್ರಮ ಅಲ್ಲ. ಅದಕ್ಕೆ ಕನಿಷ್ಠ ಅಂದರೂ 3 ವರ್ಷ ಬೇಕು. ಎಲ್ಲವನ್ನೂ ಸರಿಯಾಗಿ ಮಾಡಬೇಕು ಅಂದರೆ ಅಷ್ಟು ಕಾಲಾವಕಾಶ ಬೇಕೇ ಬೇಕಾಗುತ್ತೆ. ಆದರೆ ಚುನಾವಣಾ ಆಯೋಗ ಸರ್ಕಾರಿ ನೌಕರರ ಮೇಲೆ ಒತ್ತಡವನ್ನು ಹೇರ್ತಾ ಇದೆ ಅನ್ನೋದು ಮಮತಾ ಸೇರಿ ಪ್ರತಿಪಕ್ಷಗಳು ಮಾಡ್ತಾ ಇರೋ ಆರೋಪ. ನಮ್ಮಲ್ಲಿ ಏನಾಗುತ್ತೆ ಅಂದರೆ, ಸರ್ಕಾರಿ ನೌಕರರು ಒತ್ತಡದಲ್ಲಿ ಕೆಲಸ ಮಾಡೋದನ್ನು ಮರೆತೇ ಬಿಟ್ಟಿರ್ತಾರೆ. ಸರ್ಕಾರಿ ಕೆಲಸ ಅಂದರೆ ದೇವ್ರ ಕೆಲಸ, ಹೀಗಾಗಿ ಯಾವಾಗ ಮಾಡಿದರೂ ನಡೆಯುತ್ತೆ ಅನ್ನೋ ಮನಸ್ಥಿತಿಲಿರೋ ನೌಕರರು ಕೆಲಸ ಹೆಚ್ಚಾದ ಕೂಡಲೇ ಒಂದಷ್ಟು ಕಳ್ಳಾಟ ಆಡೋದು ಸಹಜ. ಆದರೆ ಬೇರೆ ಎಲ್ಲೋ ಹೀಗೆಲ್ಲ ಮಾಡಬಹುದು. ಚುನಾವಣಾ ಆಯೋಗದ ಕೆಲಸಗಳಲ್ಲಿ ಹೀಗೆಲ್ಲ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಯೋಗದ ಆದೇಶಗಳನ್ನು ಪಾಲನೆ ಮಾಡದೇ ಇದ್ದರೆ, ಚುನಾವಣಾ ಆಯೋಗದ ಕರ್ತವ್ಯಗಳನ್ನು ತಪ್ಪಿಸಿಕೊಂಡ್ರೆ ಅವನು ಯಾವ ಲೆವೆಲಿನ ಅಧಿಕಾರಿ ಆದರೂ ಕೂಡ ಅಮಾನತಿಗೆ ಒಳಗಾಗಬೇಕಾಗತ್ತೆ. IAS IPS ಅಧಿಕಾರಿಗಳನ್ನು ಕೂಡ ಚುನಾವಣಾ ಆಯೋಗದ ಆದೇಶ ಉಲ್ಲಂಘನೆಯ ಕಾರಣಕ್ಕೆ ಅಮಾನತು ಮಾಡಿದ ಉದಾಹರಣೆಗಳಿವೆ. ಹೀಗಾಗಿ ಇಲ್ಲಿ ಸರ್ಕಾರಿ ನೌಕರರು ಕೆಲಸ ಮಾಡೋದನ್ನೇ ಒತ್ತಡ ಅಂತ ಭಾವಿಸಿ ಜೀವ ತೆಕ್ಕೊಂಡ್ರೆ ಅದಕ್ಕೆ ಅವರೇ ಜವಾಬ್ದಾರರಾಗಬೇಕೇ ಹೊರತು ಬೇರೆ ಯಾರೂ ಅಲ್ಲ. ಇನ್ನು ಎಲ್ಲೋ ಒಂದಷ್ಟು ಸರ್ಕಾರಿ ನೌಕರರು ಯಾವ್ಯಾವುದೋ ಕಾರಣಕ್ಕೆ ಸಾವಿಗೀಡಾದರೂ ಅದನ್ನು ಸರ್ ಕೊರಳಿಗೆ ಕಟ್ಟೋದು ನಮ್ಮ ರಾಜಕಾರಣಿಗಳಿಗೆ ಹೊಸ್ತು ಅಲ್ಲ. ಇಲ್ಲಿ ಕೂಡ ಹಾಗಾಗ್ತಾ ಇರೋ ಸಾಧ್ಯತೆಗಳನ್ನು ತಳ್ಳಿ ಹಾಕೋದಿಕ್ಕೆ ಆಗೋದಿಲ್ಲ. ಒಟ್ಟಾರೆ ಸರ್ರನ್ನು ನಿಲ್ಲಿಸೋದಕ್ಕೆ, ಅದನ್ನು ವಿರೋಧಿಸೋದಕ್ಕೆ ಒಂದಷ್ಟು ದಾರಿಗಳನ್ನು ಹುಡುಕಿಕೊಳ್ಳುವ ಪ್ರಯತ್ನ ಅಂತೂ ನಡೆದಿದೆ. ಇನ್ನು ಉತ್ತರ ಪ್ರದೇಶದಲ್ಲಿ ಸರ್ಕಾರಿ ನೌಕರರ ಸಾವಿನ ಆರೋಪಗಳು, ಕೆಲಸ ಮಾಡದವರ ಅಮಾನತುಗಳು ಇವೆಲ್ಲ ಶುರುವಾದ ನಂತರ ಇದನ್ನು ತಪ್ಪಿಸೋದು ಸಾಧ್ಯ ಇಲ್ಲ ಅಂತ ಅಲ್ಲಿನ ಜನ ಕೂಡ ಅರ್ಥ ಮಾಡ್ಕೊಂಡು ಕಾಣ್ತಾ ಇದೆ. ಹೀಗಾಗಿ ಅಲ್ಲಿನ ಮಸೀದಿಗಳಲ್ಲಿ ಪ್ರಾರ್ಥನೆಯ ನಂತರ ಸರ್ಗೆ ಬೇಕಾದ ದಾಖಲೆಗಳನ್ನು ಸರಿ ಮಾಡ್ಕೊಳ್ಳಿ, ಅದು ಅತ್ಯಗತ್ಯ, ಹೀಗಾಗಿ ಆ ವಿಷಯದಲ್ಲಿ ತಡ ಮಾಡೋದಕ್ಕೆ ಹೋಗಬೇಡಿ ಅನ್ನೋ ಸೂಚನೆಗಳನ್ನು ಪದೇ ಪದೇ ಕೊಡಲಾಗ್ತಾ ಇದೆ. ಕೆಲ ಮಸೀದಿಗಳು ಹಾಗೂ ಮದ್ರಸಾಗಳು ಟೆಂಟ್ಗಳನ್ನು ಹಾಕಿ ಅಲ್ಲಿ ಜನರನ್ನು ಎಜುಕೇಟ್ ಮಾಡುವ ಮತ್ತು ಬೇಕಾದ ದಾಖಲೆಗಳನ್ನು ಹೊಂದಿಸುವ ಕೆಲಸ ದೊಡ್ಡ ಮಟ್ಟದಲ್ಲಿ ಆರಂಭ ಆಗಿದೆ. ಇನ್ನು ಪರಿಸ್ಥಿತಿ ತುಂಬಾನೇ ಚಿಂತಾಜನಕವಾಗಿ ಕಾಣ್ತಾ ಇರೋದು ಪಶ್ಚಿಮ ಬಂಗಾಳದಲ್ಲಿ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಶುರು ಮಾಡಿದ ಕೂಡಲೇ ಅಲ್ಲಿನ ಸಾಕಷ್ಟು ಬಾಂಗ್ಲಾದೇಶಿ ಅಕ್ರಮ ವಲಸಿಗರು ದೊಡ್ಡ ಪ್ರಮಾಣದಲ್ಲಿ ದೇಶ ಬಿಡೋದಕ್ಕೆ ಶುರು ಮಾಡಿದ್ದಾರೆ. ಅವರು ಯಾವ್ಯಾವ ದಾರಿಗಳ ಮೂಲಕ ಭಾರತವನ್ನು ಪ್ರವೇಶ ಮಾಡಿದರೋ ಅದೇ ದಾರಿಗಳ ಮೂಲಕ ಬಾಂಗ್ಲಾದೇಶಕ್ಕೆ ವಾಪಸ್ಸು ಹೋಗೋ ಪ್ರಯತ್ನವನ್ನು ಆರಂಭ ಮಾಡಿದ್ದಾರೆ. ನಾರ್ತ್ 24 ಪರಗಣ ಜಿಲ್ಲೆಯಲ್ಲಿ ಹಾಗೆ ಗಡಿ ದಾಟೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ ಸುಮಾರು 100ಕ್ಕೂ ಹೆಚ್ಚು ಮಂದಿಯನ್ನು ಮೊನ್ನೆ ಬಂಧಿಸಲಾಗಿದೆ. ಹಾಗೆ BSF ಯೋಧರು ಕೂಡ 2 ದಿನಗಳ ಹಿಂದೆ 90 ಮಂದಿ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಗಡಿ ದಾಟುವಾಗ ಬಂಧಿಸಿದ್ದಾರೆ. ಹೀಗೆ ಬಂಧಿತರ ಮೇಲೆ ಫಾರಿನರ್ಸ್ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾಗ್ತಾ ಇದೆ. ಇನ್ನು ಸರ್ರಲ್ಲಿ ಸಿಕ್ಕಿಬಿದ್ರೆ ಬಂಧಿಸ್ತಾರೆ, ಜೈಲು ಪಾಲಾಗಬೇಕಾಗುತ್ತೆ ಅಂತಲೇ ಸಾಕಷ್ಟು ಜನ ದೇಶ ಬಿಟ್ಟು ಓಡ್ ಹೋಗೋ ಪ್ರಯತ್ನವನ್ನು ಕೂಡ ಮಾಡ್ತಾ ಇರೋದು. ಈ ಹಂತದಲ್ಲೇ ಸುಮಾರು 26 ಲಕ್ಷ ಮತದಾರರ ಹೆಸರುಗಳು ಚುನಾವಣಾ ಪಟ್ಟಿಯಲ್ಲಿ ಅಕ್ರಮವಾಗಿ ಸೇರ್ಪಡೆಯಾಗಿವೆ ಅನ್ನೋದನ್ನ
ಚುನಾವಣಾ ಆಯೋಗದ ಕೆಲಸ ಮಾಡ್ತಾ ಇರುವ ಅಧಿಕಾರಿಗಳ ಮಾಹಿತಿಯನ್ನು ಉಲ್ಲೇಖಿಸಿ ಟೆಲಿಗ್ರಾಫ್ ವರದಿ ಮಾಡಿದೆ. ಗೆಳೆಯರೆ, ಪಶ್ಚಿಮ ಬಂಗಾಳದಲ್ಲಿ ಸುಮಾರು 7.5 ಕೋಟಿ ಮತದಾರರಿದ್ದಾರೆ ಅಂತ ಹೇಳಲಾಗುತ್ತೆ. ಅದರಲ್ಲಿ ಇಲ್ಲಿವರೆಗೆ 26 ಲಕ್ಷ ಹೆಸರುಗಳು ಅಕ್ರಮವಾಗಿ ಕಾಣಿಸ್ತಾ ಇವೆ. ಅವುಗಳ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. 26 ಲಕ್ಷ ಹೆಸರುಗಳು ಅನ್ನೋದು ಸಣ್ಣ ಸಂಖ್ಯೆ ಅಲ್ಲ, ಅದು ಒಂದು ರಾಜ್ಯದ ಚುನಾವಣೆಯ ಫಲಿತಾಂಶವನ್ನ ಬದಲಿಸಬಲ್ಲ ಸಂಖ್ಯೆ. ಇನ್ನು ಇದರಲ್ಲಿ ಎಲ್ಲ ಕೂಡ ಅಕ್ರಮ ವಲಸಿಗರು ಅಂತಲೂ ಅಲ್ಲ. ಅಲ್ಲಿ ಕೆಲ ಹೆಸರುಗಳು 2-3 ಕಡೆಗಳಲ್ಲಿ ಪತ್ತೆಯಾಗಿವೆ. ಇನ್ನು ಕೆಲವು ಮರಣ ಹೊಂದಿದವರ ಹೆಸರುಗಳಿವೆ. ಮತ್ತೆ ಕೆಲವರು ಪಶ್ಚಿಮ ಬಂಗಾಳದಲ್ಲಿ ಕೊಡಮಾಡಲ್ಪಟ್ಟ ವಿಳಾಸಗಳಲ್ಲಿ ವಾಸ ಮಾಡ್ತಾ ಇಲ್ಲ. ಅಲ್ಲಿ ಊರು ಬಿಟ್ಟು ಹೋದವರ ಹೆಸರುಗಳೂ ಇವೆ. ಒಂದಷ್ಟು ಅಕ್ರಮ ವಲಸಿಗರ ಹೆಸರುಗಳು ಕೂಡ ಆ ಪಟ್ಟಿಯಲ್ಲಿ ಸೇರ್ಪಡೆ ಆಗಿವೆ. ಇದಲ್ಲದೆ ಅಲ್ಲಿ ಮತದಾರರ ಪಟ್ಟಿಯಲ್ಲಿನ ಹೆಸರುಗಳನ್ನ 2002ರ ಮತದಾರರ ಪಟ್ಟಿಯನ್ನ ಇಟ್ಕೊಂಡು ಮ್ಯಾಪಿಂಗ್ ಮಾಡುವ ಕೆಲಸವನ್ನ ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದರಲ್ಲಿ ಇದುವರೆಗೆ ಕೇವಲ 32% ಹೆಸರುಗಳು ಮಾತ್ರ 2002ರ ಪಟ್ಟಿಗೆ ಮ್ಯಾಚ್ ಆಗ್ತಾ ಇವೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಆ ಹೆಸರುಗಳನ್ನು ಮತ್ತಷ್ಟು ಪರಿಶೀಲನೆಗೆ ಒಳಪಡಿಸಲಾಗ್ತಾ ಇದೆ. ಮತದಾರರ ಹೆಸರುಗಳನ್ನು ಇನ್ನಷ್ಟು ಮ್ಯಾಪಿಂಗ್ಗೆ ಒಳಪಡಿಸಿದ ನಂತರ ಅಲ್ಲಿ ಸರಿಯಾದ ಲೆಕ್ಕಾಚಾರ ಸಿಗೋ ಸಾಧ್ಯತೆಗಳಿರುತ್ತವೆ. ಇನ್ನು ಈ ಮ್ಯಾಪಿಂಗ್ ಅನ್ನೋದು ಹೇಗೆ ನಡೆಯುತ್ತೆ ಅನ್ನೋದನ್ನು ಕೂಡ ನಿಮಗೊಂದು ಸ್ವಲ್ಪ ಹೇಳ್ಬಿಡ್ತೀನಿ ಕೇಳಿ. ಇಲ್ಲಿ 2002ರ ಮತದಾರರ ಪಟ್ಟಿಯಲ್ಲಿನ ಹೆಸರುಗಳು ಹಾಗೂ ಈಗಿನ ಮತದಾರರ ಪಟ್ಟಿಯಲ್ಲಿನ ಹೆಸರುಗಳನ್ನು ಮ್ಯಾಚ್ ಮಾಡ್ತಾ ಹೋಗ್ತಾರೆ. ಯಾಕೆಂದ್ರೆ ಈ ಸರ್ ಕಾರ್ಯಕ್ರಮ ಇದೆಯಲ್ಲ, ಇದು 2002ರಲ್ಲಿ ಕೂಡ ಅಲ್ಲೊಮ್ಮೆ ನಡೆದಿತ್ತು. ಹೀಗಾಗಿ 2002ರ ಮತದಾರರ ಪಟ್ಟಿಯನ್ನು ಪರಿಷ್ಕೃತ ಪಟ್ಟಿ ಅಂತ ಪರಿಗಣಿಸಲಾಗುತ್ತೆ. ಆ ಪರಿಷ್ಕೃತ ಪಟ್ಟಿಯನ್ನು ಇಟ್ಟುಕೊಂಡೇ ಈ ಹೊಸ ಮತದಾರರ ಪಟ್ಟಿಯಲ್ಲಿನ ಹೆಸರುಗಳನ್ನು ಮ್ಯಾಚ್ ಮಾಡೋ ಕೆಲಸ ನಡೆಯುತ್ತೆ. ಇಲ್ಲಿ ಏನು ಮಾಡ್ತಾರೆ ಅಂದರೆ, ಈ ಹೊಸದಾಗಿ ಮತದಾರರ ಪಟ್ಟಿಯನ್ನು ಸೇರ್ಪಡೆಯಾದ ಹೆಸರುಗಳಿವೆಯಲ್ಲ, ಆ ಹೆಸರುಗಳನ್ನು ಇಟ್ಟುಕೊಂಡು ಹಳೆಯ ಪಟ್ಟಿಯಲ್ಲಿ ಅವರ ಸಂಬಂಧಿಕರು ಅಂದರೆ ಅಪ್ಪ, ಅಮ್ಮ, ಅಜ್ಜಿ, ಅಜ್ಜ ಇಂಥವರು ಯಾರಾದರೂ ಇದ್ದಾರಾ ಅನ್ನೋದನ್ನು ಚೆಕ್ ಮಾಡ್ತಾ ಹೋಗ್ತಾರೆ. ನೀವು ಭಾರತದಲ್ಲೇ ಹುಟ್ಟಿದರೆ ನಿಮ್ಮ ತಂದೆ ತಾಯಿ ಅಥವಾ ಅವರ ತಂದೆ ತಾಯಿ ಯಾರಾದರೂ ಇಲ್ಲಿರಲೇಬೇಕಲ್ಲ, ಮತ್ತು ಅವರ ಹೆಸರು ಮತದಾರರ ಪಟ್ಟಿಯಲ್ಲಿರಲೇಬೇಕು. ಅದನ್ನು ಚೆಕ್ ಮಾಡಲಾಗುತ್ತೆ. ಅಲ್ಲಿ ಮ್ಯಾಚ್ ಆದರೆ ಆ ಹೆಸರುಗಳನ್ನು ಮತದಾರರ ಪಟ್ಟಿಯಲ್ಲಿ ಉಳಿಸ್ತಾರೆ. ಅನ್ಮ್ಯಾಚ್ಡ್ ಹೆಸರುಗಳು ಬರುತ್ತವಲ್ವಾ, ಅವುಗಳ ಹೆಚ್ಚುವರಿ ಪರಿಶೀಲನೆ ಶುರುವಾಗುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಇಲ್ಲಿವರೆಗೆ ಕೇವಲ 32% ಮಾತ್ರ ಹೆಸರುಗಳು ಮ್ಯಾಚ್ ಆಗಿವೆ. ಉಳಿದ ಹೆಸರುಗಳು ಹೊಂದಾಣಿಕೆ ಆಗ್ತಾ ಇಲ್ಲ ಅನ್ನೋದು ಆತಂಕಕ್ಕೆ ಕಾರಣ ಆಗ್ತಾ ಇರುವ ಅಂಶ. ಇನ್ನು ಇಲ್ಲಿ 2002ರ ಮತದಾರರ ಪಟ್ಟಿಯ ಜೊತೆ ಹೊಂದಾಣಿಕೆ ಆಗದವರ ಹೆಸರುಗಳನ್ನು ಏಕಾಏಕಿ ಮತದಾರರ ಪಟ್ಟಿಯಿಂದ ತೆಗೆದು ಹಾಕೋದಿಕ್ಕೂ ಬರುವುದಿಲ್ಲ. ಬದಲಿಗೆ ಅವರಿಗೊಂದು ನೋಟಿಸ್ ಕೊಡಲಾಗುತ್ತೆ. ಅಲ್ಲಿ ಬರ್ತ್ ಸರ್ಟಿಫಿಕೇಟ್, ಪಾಸ್ಪೋರ್ಟ್, ಸ್ಕೂಲ್ ದಾಖಲಾತಿಗಳು, ರೇಷನ್ ಕಾರ್ಡ್, ನರೇಗಾ ಕಾರ್ಡು, ಸರ್ಕಾರಿ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾ ಇರೋರಾದ್ರೆ ಅವರ ಐಡೆಂಟಿಟಿ ಕಾರ್ಡುಗಳು ಅಥವಾ ಸರ್ಕಾರ ಕೊಟ್ಟ ಯಾವುದೇ ಅಧಿಕೃತ ದಾಖಲೆ ಪತ್ರಗಳು ಸೇರಿದಂತೆ ಒಟ್ಟು 12 ದಾಖಲಾತಿಗಳ ಪೈಕಿ ಯಾವುದಾದ್ರೂ ದಾಖಲಾತಿಯನ್ನು ನೀವು ಸಲ್ಲಿಸಿ ನೀವು ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಸೇರಿಸೋದಕ್ಕೆ, ಉಳಿಸಿಕೊಳ್ಳೋದಕ್ಕೆ ಅರ್ಹರು ಅನ್ನೋದನ್ನು ಸಾಬೀತುಪಡಿಸಬೇಕಾಗತ್ತೆ. ಇಲ್ಲಿ ಆಧಾರ್ ಅನ್ನೋದು ಕೇವಲ ಗುರುತಿಗೆ ಮಾತ್ರ ಬಳಸಬಹುದು ಅಂತ ಆಯೋಗ ಹೇಳಿದೆ. ಹೀಗಾಗಿ ಆಧಾರ್ ಒಂದನ್ನೇ ಮಾನದಂಡವಾಗಿ ಬಳಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಇಲ್ಲಿ ಸಲ್ಲಿಸುವ ದಾಖಲೆಗಳು ಸರಿಯಾಗಿದ್ರೆ ಅವರ ಹೆಸರನ್ನು ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡಲಾಗುತ್ತೆ, ಅಥವಾ ಆ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರುಗಳಿಗಾಗಲೇ ಇದ್ದರೆ ಅವುಗಳನ್ನು ಉಳಿಸಲಾಗುತ್ತೆ. ಗೆಳೆಯರೆ, ಇಲ್ಲಿ ಏನಾಗ್ತಾ ಇದೆ ಅಂದರೆ, ಸಾಕಷ್ಟು ಜನ ಅಕ್ರಮ ವಲಸಿಗರು ಆಧಾರ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ದಾರೆ, ವೋಟರ್ ಐಡಿಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಆದರೆ ಅವರಲ್ಲಿ ಬಹಳಷ್ಟು ಜನ ಭಾರತೀಯರೇ ಅಲ್ಲ. ಪಶ್ಚಿಮ ಬಂಗಾಳಕ್ಕೆ ಬಾಂಗ್ಲಾದೇಶದಿಂದ, ಮ್ಯಾನ್ಮಾರ್ನಿಂದ ಅಕ್ರಮವಾಗಿ ವಲಸೆ ಬಂದವರು, ಅದರಲ್ಲಿ ರೋಹಿಂಗ್ಯಾಗಳು ದೊಡ್ಡ ಪ್ರಮಾಣದಲ್ಲಿದ್ದಾರೆ. ಈ ರೋಹಿಂಗ್ಯಾಗಳಿಗೆ ಭಾರತ ಅಧಿಕೃತವಾಗಿ ಆಶ್ರಯವನ್ನು ಕೊಟ್ಟಿಲ್ಲ. ನಾವು ಯಾವ ಅಂತಾರಾಷ್ಟ್ರೀಯ ನಿರಾಶ್ರಿತ ಒಪ್ಪಂದಗಳಿಗೂ ಸಹಿ ಹಾಕಿಲ್ಲ. ಹೀಗಾಗಿ ಭಾರತದಲ್ಲಿ ಯಾವುದೇ ದೇಶದ ನಿರಾಶ್ರಿತರಿಗೆ ಆಶ್ರಯವನ್ನು ಕೊಡಬೇಕು, ಅವರನ್ನು ಸಾಕಿ ಸಲಹಬೇಕು ಅನ್ನೋ ಯಾವ ಒತ್ತಡ ಅಥವಾ ನಿಯಮವೂ ಇಲ್ಲ. ಆದರೂ ಲಂಕೆಯ ನಿರಾಶ್ರಿತರಿಗೆ, ಟಿಬೆಟ್ನಿಂದ ಬಂದ ನಿರಾಶ್ರಿತರಿಗೆ, ಹಾಗೆ ಈ ಹಿಂದೆ 1971ರ ಸಮಯದಲ್ಲಿ ಬಾಂಗ್ಲಾದೇಶದಿಂದ ಓಡಿ ಬಂದ ನಿರಾಶ್ರಿತರಿಗೆ ಕೂಡ ಭಾರತದಲ್ಲಿ ಆಶ್ರಯವನ್ನು ಕೊಡಲಾಗಿದೆ. ಆದರೆ ಹೀಗೆ ಆಶ್ರಯವನ್ನು ಪಡ್ಕೊಂಡವರ ಪಟ್ಟಿಯಲ್ಲಿ ರೋಹಿಂಗ್ಯಾಗಳಿಲ್ಲ. ಇನ್ನು ಬಾಂಗ್ಲಾದೇಶಿಯರಿಗೆ ಕೂಡ 1971ರ ಸಂದರ್ಭದಲ್ಲಿ ಬಂದವರಿಗೆ ಮಾತ್ರ ಭಾರತ ಆಶ್ರಯವನ್ನು ಕೊಡುತ್ತೆ. ಆ ನಂತರ ಬಂದವರನ್ನು ಒಪ್ಪೋದಿಲ್ಲ. ಇಷ್ಟಾದರೂ ಬಾಂಗ್ಲಾದ ಅತಂತ್ರ ಪರಿಸ್ಥಿತಿಯ ಕಾರಣಕ್ಕೆ ಅವರು ಬದುಕು ಕಟ್ಟಿಕೊಳ್ಳೋದಕ್ಕಾಗಿ ಭಾರತಕ್ಕೆ ಅಕ್ರಮವಾಗಿ ವಲಸೆ ಬರ್ತಾರೆ. ಇನ್ನು ಮ್ಯಾನ್ಮಾರಲ್ಲಿ ರೋಹಿಂಗ್ಯಾ ಹಾಗೂ ಬೌದ್ಧರ ನಡುವೆ ದೊಡ್ಡ ಮಟ್ಟದ ಗಲಭೆಗಳು, ಸಂಘರ್ಷ ನಡೀತಾ ಇದೆ. ಅಲ್ಲಿನ ರೋಹಿಂಗ್ಯಾ ಮುಸಲ್ಮಾನರು ಗಡಿ ದಾಟಿ ಬಾಂಗ್ಲಾದೇಶಕ್ಕೆ ಬರ್ತಾರೆ. ಅಲ್ಲಿ ಬದುಕು ಕಟ್ಟಿಕೊಳ್ಳೋದಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಅವರು ಕೂಡ ಅಲ್ಲಿಂದ ಭಾರತಕ್ಕೆ ಅಕ್ರಮವಾಗಿ ನುಸುಳಿ ಬರ್ತಾರೆ. ಹೀಗೆ ಬಂದವರು ಪಶ್ಚಿಮ ಬಂಗಾಳ ಸೇರಿದಂತೆ ನಾನಾ ರಾಜ್ಯಗಳಲ್ಲಿ ನೆಲೆ ನಿಂತಿದ್ದಾರೆ. ಅವರಿಗೆ ನಮ್ಮಲ್ಲಿನ ಕೆಲ ದ್ರೋಹಿಗಳು ರೇಷನ್ ಕಾರ್ಡು, ಆಧಾರ್ ಕಾರ್ಡು, ವೋಟರ್
ID ಎಲ್ಲ ಮಾಡಿಸ್ಕೊಟ್ಟು ಸರ್ಕಾರಿ ಸೌಲಭ್ಯಗಳು ಉಚಿತಗಳು ಕೂಡ ಅವರಿಗೆ ಸಿಗುವ ಹಾಗೆ ಮಾಡಿಟ್ಟಿದ್ದಾರೆ. ಅವರನ್ನು ಫಿಲ್ಟರ್ ಮಾಡಬೇಕು ಅಂತಲೇ ಭಾರತದ ಸರ್ಕಾರ CAA ಜಾರಿಗೆ ತರೋದಕ್ಕೆ ಹೋಯಿತು. ಆದರೆ ಅದಕ್ಕೆ ತೀವ್ರ ವಿರೋಧ ವ್ಯಕ್ತವಾಯಿತು. ಈಗ ಚುನಾವಣಾ ಆಯೋಗ ಆಗಾಗ ನಡೆಸುವ ಇಂಟೆನ್ಸಿವ್ ರಿವಿಷನ್ ನಡೀತಾ ಇದೆ. ಈಗ ಸಿಕ್ಕಿಬಿದ್ರೆ ಜೈಲು ಪಾಲಾಗಬೇಕಾದೀತು ಅಂತ ಅಕ್ರಮ ವಲಸಿಗರು ಹೆದರ್ತಾ ಇದ್ದಾರೆ ಮತ್ತು ದೇಶ ಬಿಟ್ಟು ಓಡಿ ಹೋಗೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿ ಕೂಡ ರೋಹಿಂಗ್ಯಾಗಳ ಬಳಿ ಬಾಂಗ್ಲಾದೇಶಕ್ಕೆ ಹೋಗೋದಕ್ಕೆ ಬೇಕಾದ ದಾಖಲಾತಿಗಳು ಕೂಡ ಇರೋದಿಲ್ಲ. ಹೋದರೂ ಅವರನ್ನು ಬಾಂಗ್ಲಾ ಒಳಗೆ ಬಿಟ್ಕೊಳ್ಳೋದಿಲ್ಲ. ಹೀಗಾಗಿ ಅವರು ಪಶ್ಚಿಮ ಬಂಗಾಳದಿಂದ ನೇಪಾಳದ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದಾರೆ. ಕಾಕರ್ಭಿಟ್ಟಿ ಮೂಲಕ ಅವರು ನೇಪಾಳವನ್ನು ತಲುಪೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಒಂದಷ್ಟು ಟ್ವಿಟರ್ ಅಕೌಂಟ್ಗಳು ಹೇಳ್ತಾ ಇವೆ. ಗೆಳೆಯರೆ, ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಕಾಕರ್ಭಿಟ್ಟಿ. ಇಲ್ಲಿ ಮೇಚಿ ನದಿ ಹರಿಯುತ್ತೆ. ಅದರ ಮೇಲೊಂದು ಬ್ರಿಡ್ಜ್ ಇದೆ. ಇದು ಭಾರತ ಮತ್ತು ನೇಪಾಳಗಳನ್ನು ಸಂಪರ್ಕಿಸುತ್ತೆ. ಇನ್ನು ಇಲ್ಲೇ ಪಶ್ಚಿಮ ಬಂಗಾಳದಲ್ಲಿ ನೇಪಾಳದ ಗಡಿಗೆ ಹತ್ತಿರ ನಕ್ಸಲ್ ಬಾರಿ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಲ್ವಾ. ನಕ್ಸಲೈಟ್ ಅಂತ ಕೇಳಿರ್ತೀರಿ. ಆ ನಕ್ಸಲ್ ಚಳವಳಿ ಹುಟ್ಟಿದ ಜಾಗ ಇದು. ನಕ್ಸಲ್ ಬರಿಯಲ್ಲಿ ಶುರು ಆಯಿತು ಅನ್ನೋ ಕಾರಣಕ್ಕೇನೆ ಅದನ್ನು ನಕ್ಸಲ್ ವಾದ ಅಂತಲೂ ಅವರನ್ನು ನಕ್ಸಲೈಟ್ಸ್ ಅಂತಲೂ ಕರೀತಾರೆ. ಅದರ ಪಕ್ಕದಲ್ಲಿ ನೇಪಾಳದ ಗಡಿ ಇದೆ. ಈಗ ರೋಹಿಂಗ್ಯಾಗಳು ಅಲ್ಲಿಗೆ ಹೋಗ್ತಾ ಇದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಒಟ್ಟಾರೆ ಪಶ್ಚಿಮ ಬಂಗಾಳದಲ್ಲಿ ಕ್ಲೀನಿಂಗ್ ಕಾರ್ಯ ಶುರುವಾಗಿದೆ. ಇದು ಎಲ್ಲಿವರೆಗೆ ಹೋಗುತ್ತೆ, ಎಷ್ಟರ ಮಟ್ಟಿಗೆ ಯಶಸ್ಸನ್ನು ಪಡೆಯುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.